ಟೆರಸ್ ವಾಟರ್ ಪ್ರೂಫಿಂಗ್ ಅಂದ್ರೆ ಮೊದಲು ನೆನಪಾಗೋದು ಏಷ್ಯನ್ ಪೇಂಟ್ಸ್ ನ ಡ್ಯಾಮ್ ಪ್ರೂಫ್ ನ ಬಳಸಿ ಎಲ್ಲರೂ ವಾಟರ್ ಪ್ರೂಫಿಂಗ್ ಏನೋ ಮಾಡ್ತಾರೆ, ಆದ್ರೆ ಸರಿಯಾದ ರೀತಿ ಏನು ಈ ವಿಡಿಯೋಲಿ ತಿಳಿಯೋಣ. ಫಸ್ಟ್ ಸ್ಟೆಪ್ ಬಂದು ಸರ್ಫೇಸ್ ಕ್ಲೀನಿಂಗ್. ಸೊ ಜೆಟ್ ವಾಷರ್ ಬಳಸಿ ಅಥವಾ ತಂತಿ ಬ್ರಷ್ ಅನ್ನು ಬಳಸಿ ಕ್ಲೀನ್ ಆಗಿ ಸರ್ಫೇಸ್ ನ ಕ್ಲೀನ್ ಮಾಡ್ಕೊಳ್ಳೋದು. ಫಂಗಸ್ ಮತ್ತೆ ಇನ್ನಿತರ ಲೂಸ್ ಪಾರ್ಟಿಗಳನ್ನ ತೊಲಗಿಸಿ ಮತ್ತೆ ಕ್ರ್ಯಾಕ್ಸ್ ಗಳು ಎಲ್ಲೆಲ್ಲಿದೆಯೋ ಅಲ್ಲಿ ಗ್ರೈಂಡರ್ ನ ಸಹಾಯದೊಂದಿಗೆ ವಿ ಕಟ್ ಮಾಡ್ಕೊಳ್ಳೋದು. ಸೆಕೆಂಡ್ ಸ್ಟೆಪ್ ಕ್ರ್ಯಾಕ್ ಫಿಲ್ಲಿಂಗ್. ಸೊ 2 to 3 mm ಇರೋ ಕ್ರ್ಯಾಕ್ಸ್ ಗಳಿಗೆ ಕ್ರ್ಯಾಕ್ ಸೀಲ್ ಅನ್ನ ಯೂಸ್ ಮಾಡೋದು. ಎಬೋವ್ 4 mm ಇರೋ ಕ್ರ್ಯಾಕ್ಸ್ ಗಳಿಗೆ PU ಸೀಲೆಂಟ್ ನ ಯೂಸ್ ಮಾಡೋದು. ಸೊ ಎಲ್ಲಾ ಪ್ರೊಸೆಸ್ 2 ಕೋಟ್ಸ್ ಆಗಬೇಕು, ಕ್ರ್ಯಾಕ್ ಸೀಲ್ ಮತ್ತೆ PU ಸೀಲೆಂಟ್ ಎರಡು. ಇದು ಮಾಡಿ ಆದ 2 hours ನಂತರವಾಗಿ ಡ್ಯಾಮ್ ಪ್ರೂಫ್ ಅನ್ನು 30% ಡೈಲ್ಯೂಷನ್ ಒಂದಿಗೆ ವಾಟರ್ ಜೊಂದಿಗೆ ಡೈಲ್ಯೂಷನ್ ಮಾಡಿ 1 ಕೋಟ್ ಪ್ರೈಮರ್ ರೀತಿ ಅಪ್ಲೈ ಮಾಡೋದು. ಮತ್ತೆ ಸೆಕೆಂಡ್ ಕೋಟ್ ಅನ್ನು ಹಾರಿಜಾಂಟಲ್ ಆಗಿ ಯಾವುದೇ ಡೈಲ್ಯೂಷನ್ ಇಲ್ಲದೆ ಎರಡನೇ ಕೋಟ್ ಅನ್ನ ಡ್ಯಾಮ್ ಪ್ರೂಫ್ ಅನ್ನು ಅಪ್ಲಿಕೇಶನ್ ಮಾಡೋದು. ಈ ಡ್ಯಾಮ್ ಪ್ರೂಫ್ ನಲ್ಲಿ 2 ಕೋಟ್ ಸಾಕು ಅಂತ ಹೇಳ್ತಾರೆ ಎಲ್ಲರೂ, ಆದ್ರೆ ಕಂಪನಿ ಪ್ರೊಸೀಜರ್ ಪ್ರಕಾರ 3 ಕೋಟ್ ಮಾಡಿದ್ರೆ ಮಾತ್ರ ನಿಮ್ಗೆ 10 years ವಾಟರ್ ಪ್ರೂಫಿಂಗ್ ವಾರಂಟಿ ಸಿಗುತ್ತೆ. ಸೊ ಅದಕ್ಕಾಗಿ ನೀವು 3ನೇ ಕೋಟ್ ನ ಇನ್ನೊಂದ್ಸರಿ ವರ್ಟಿಕಲ್ ಆಗಿ, ಸೊ ನೋ ಡೈಲ್ಯೂಷನ್ ಆಗಿ ವಿತೌಟ್ ಡೈಲ್ಯೂಷನ್ ಮಾಡಬೇಕು. ಮಾಡಿದಾಗ ಅದರ ಥಿಕ್ನೆಸ್ ಟೆರಸ್ ಮೇಲೆ ಕಂಪಲ್ಸರಿ 1 to 1.5 mm ಥಿಕ್ನೆಸ್ ಕೂತಿರ್ಬೇಕು. ಏನ್ ಮೆಟೀರಿಯಲ್ ಅಪ್ಲಿಕೇಶನ್ ಮಾಡ್ತೀರಾ ಅದು. ಅದರಲ್ಲಿ ಯಾವುದೇ ತರಹದ ಸ್ಟೇನರ್ ಗಳನ್ನು ಬಳಸುವ ಹಾಗಿಲ್ಲ, ನಿಮ್ಮ ಬೇಕಾದ ರೀತಿಯಲ್ಲಿ ಕಲರ್ ಗಳನ್ನು ಬಳಸುವ ಹಾಗಿಲ್ಲ. ಸೊ ಕಂಪನಿ ಪ್ರಕಾರ 3 ಕಲರ್ಗಳು ಅವೈಲೇಬಲ್ ಇದೆ, ಒಂದು ವೈಟ್, ಇನ್ನೊಂದು ಗ್ರೇ, ಇನ್ನೊಂದು ಟೆರಾಕೋಟಾ. 3 ಕಲರ್ನ ಬಿಟ್ಟು ಬೇರೆ ಯಾವುದೇ ತರಹದ ಸ್ಟೇನರ್ಗಳು ಮತ್ತೆ ಮಿಷಿನ್ ಕಲರ್ಗಳು ಬಳಸುವ ಹಾಗಿಲ್ಲ ಟೆರಸ್ ವಾಟರ್ ಪ್ರೂಫಿಂಗ್ ಗಳಿಗೆ ಮಾತ್ರ. ಸೊ ಈ ಒಂದು ಮಾತನ್ನ ಧ್ಯಾನ ಇಟ್ಕೊಳ್ಳಿ. ಟೆರಸ್ ವಾಟರ್ ಪ್ರೂಫಿಂಗ್ ಬಾಳ್ಕೆ ಹೆಚ್ಚಾಗಿ ಬರುತ್ತೆ ಮತ್ತೆ ನಿಮ್ಮ ವಾರಂಟಿ ಕೂಡ ರಿಜಿಸ್ಟರ್ ಆಗುತ್ತೆ. ಸೊ ಧನ್ಯವಾದ. ಮುಂದಿನ ವಿಡಿಯೋಲಿ ಸಿಗ್ತೀನಿ, ಇನ್ನೂ ಒಳ್ಳೆ ಇನ್ಫಾರ್ಮೇಶನ್ ತಗೋಬರ್ತೀನಿ. ಇದೇ ರೀತಿ ಪೇಂಟಿಂಗ್ ಟಿಪ್ಸ್ಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ.